ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ನಿಮ್ಮ ಗಿರೀಶ್. ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅಪೀಸ್ಮೆಂಟ್ ಪಾಲಿಟಿಕ್ಸು ಯಾವ ಲೆವೆಲ್ಲಿ ಹೋಗಿದೆ ಅಂತೇಳಿ ಕರ್ನಾಟಕ ಹೈಕೋರ್ಟ್ನ ನ್ಯಾಯಾಧೀಶರೇ ಇವತ್ತು ತಮ್ಮ ಅಬ್ಸರ್ವೇಷನ್ ಹೇಳಿದರು ಸ್ನೇಹಿತರೆ. ಇದರ ಕುರಿತು ವಿಷಯ ಹಂಚಿಕೊಳ್ಳಿಕ್ಕೆ ನಿಮ್ಮ ಮುಂದೆ ಬಂದಿದೆ ಸ್ನೇಹಿತರೆ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬೆಲ್ ಐಕನನ್ನು ಪ್ರೆಸ್ ಮಾಡಿಕೊಂಡ್ರೆ ನೋಟಿಫಿಕೇಷನ್ ಪಡ್ಕೋಬೋದು. ಎಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿ ಆಗಿದ್ದೀರಾ ಅಂತ ತಿಳ್ಕೊಂಡು ವಿಡಿಯೋನ ಮುಂದುವರಿಸ್ತೀನಿ. ಇವತ್ತು ಜಸ್ಟಿಸ್ ಎಂ ನಾಗಪ್ರಸನ್ನ ಇರಬೇಕು ಮೋಸ್ಟ್ಲಿ ಕರ್ನಾಟಕ ಹೈಕೋರ್ಟ್ನ ಜಡ್ಜ್. ಅವರು ಒಂದು ಕಂಪ್ಲೇಂಟ್ ಹೋಗಿತ್ತು, ವಿಚಿತ್ರ ಕಂಪ್ಲೇಂಟ್. ಅದೇನಪ್ಪ ಅಂತಂದರೆ ಮೋಸ್ಟ್ಲಿ ಬೆಳ್ಳಂದೂರು ಪೊಲೀಸ್ ಇರಬೇಕು, ಬೆಂಗಳೂರಿನ. ಅವರು 2 ಬಾಂಗ್ಲಾದೇಶಿ ಪ್ರಜೆಗಳು ವಾಸಿಸಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟವರ ಮೇಲೆ FIR ಹಾಕಿ ಕೇಸ್ ಹಾಕಿ ಒಂದು 3-4 ನಮೂನಿ ಸ್ಟ್ರಾಂಗ್ ಸೆಕ್ಷನ್ನಲ್ಲಿ ಅವ್ರನ್ನ ಒಳಗೆ ಹಾಕಿದ್ದಂಥ ಘಟನೆ ನಡೆದಿತ್ತು. ಡಾಕ್ಟರ್ ನಾಗೇಂದ್ರ ಅಂತ ಅನಿಸುತ್ತೆ ಅವರ ಹೆಸರು, ವಿಕ್ಟಿಮ್ ಹೆಸರು. ಅವರು ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದರು ಇದನ್ನು ಪ್ರಶ್ನಿಸಿ. ಆವಾಗ ನ್ಯಾಯಾಲಯ ಈ ಪ್ರಕರಣವನ್ನು ನೋಡಿ ಬೆಚ್ಚಿ ಬಿದ್ದಿತ್ತು. ಹಾಗೂ ನಾನು ಆವಾಗ ಹೇಳಿದ ರೀತಿ ಕಳವಳ ವ್ಯಕ್ತಪಡಿಸ್ತು, ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಹಾಕ್ತು. ನೀವು ಈ ರೀತಿ ಅಪೀಸ್ಮೆಂಟ್ ಪೊಲಿಟಿಕ್ಸ್ ಮಾಡ್ತಾ ಹೋದರೆ ನಮ್ಮ ಭಾಳ ಡೇಂಜರು, ನಮ್ಮ ದೇಶಕ್ಕೆ ಮಾರಕ, ರಾಜ್ಯಕ್ಕೆ ಮಾರಕ. ದಯವಿಟ್ಟು ನೀವು ಬೇರೆ ಸಬೂಬು ಹೇಳಬೇಡಿ ಅಂತ ಪೊಲೀಸರಿಗೆ ಹೇಳಿದ್ದಲ್ಲದೆ ಎಂ ನಾಗಪ್ರಸನ್ನ ಅವರು ಅಪೀಸ್ಮೆಂಟ್ ಪೊಲಿಟಿಕ್ಸೇ ಅದು ನನಗೆ ಗೊತ್ತಿದೆ, ನೀವು ಜಾಸ್ತಿ ಏನು ಮಾತಾಡಬೇಡ್ರಿ ಅಂತೇಳಿ ಎಚ್ಚರಿಕೆ ಕೊಟ್ಟ ರೀತಿ ಹೇಳಿಕೆ ನೀಡಿದಂಥ ಘಟನೆ ನಡೀತು ಸ್ನೇಹಿತರೆ. ಘಟನೆ ವಿವರವನ್ನು ಶಾರ್ಟಾಗಿ ಹೇಳ್ತೀನಿ. ಈಗಾಗಲೇ ಕೆಲವರಿಗೆ ಗೊತ್ತಿರಬೇಕು, ಸುಮಾರು ಜುಲೈ 22 ಸುಮಾರು ನಡೆದಂಥ ಘಟನೆ ಇರಬೇಕಂತ ಅನಿಸುತ್ತೆ, ಒಟ್ಟು ಒಂದು ವಾರ ಹಿಂದೆ. ತದನಂತರ ಅದು ಇವತ್ತು ಯಾಕೆ ಬೆಳಕಿಗೆ ಬಂದರೆ ಸುದ್ದಿ ಆಗ್ತಾ ಇದೆಯಪ್ಪ ರಾಜ್ಯದ ಜನರಿಗೆಲ್ಲ, ಇದರ ಕುರಿತು ಆಶ್ಚರ್ಯ ವ್ಯಕ್ತವಾಗ್ತಾ ಇದೆಯಪ್ಪ ಅಂತಂದರೆ ಇದನ್ನ ಅಬ್ಸರ್ವೇಷನು ಎಂ ನಾಗಪ್ರಸನ್ನ ಅವರ ಪೀಠ ಏನಿದೆ ಹೈಕೋರ್ಟ್ ಪೀಠ, ಇದರಲ್ಲಿ ಹೈಕೋರ್ಟ್ನಲ್ಲಿ ಅವರು ನೀಡಿದ ಅಬ್ಸರ್ವೇಷನ್ ಕುರಿತು ಸುದ್ದಿ ಆಗ್ತಾ ಇದೆ. ಹಲವಾರು ದಿವಸಗಳಿಂದ PRC ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಯವರು. ತದನಂತರ ಅಧಿಕೃತವಾಗಿ ಚಾಲನೆ ಕೂಡ ಈಗ ಒಂದು ವಾರದ ಹಿಂದೆನೂ ನೀಡಿದರು ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ಅದರ ಕುರಿತು BJP ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೂಡ ಕೊಟ್ಟಿತ್ತು. ಅಂದರೆ PRC ಅಂದರೆ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, ಅದನ್ನು ಕೂಡ ಅವಶ್ಯಕತೆ ಏನಿದೆ. ಈಗ SIR ಬೇರೆ ನಡೀತಾ ಇದೆ ರಾಜ್ಯದಲ್ಲಿ. ಅಂದರೆ ನೀವು ಬಾಂಗ್ಲಾದೇಶಿಗರನ್ನು ರಕ್ಷಣೆ ಮಾಡೋದಕ್ಕೆ ಹೊರಟಿದ್ದೀರಾ, ಬಾಂಗ್ಲಾದೇಶರಾಗಲಿ ಅಥವಾ ಯಾರೋ ಪಾಕಿಸ್ತಾನ ಆಗಲಿ, ಅದು ಬೇರೆ ದೇಶದ ಪ್ರಜೆಗಳಾಗಲಿ, ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ನೀವು ಹೊರಟಿದ್ದೀರಾ ಅಂಥೇಳಿ BJP ರಾಜ್ಯಪಾಲರಿಗೆ ದೂರು ಕೂಡ ಕೊಟ್ಟಿತ್ತು. ತದನಂತರ ಸುಮ್ಮನೆ ಆಗ್ಬಿಡ್ತದು. ಆದರೆ ಇವತ್ತು ಅವರು ನ್ಯಾಯಾಲಯದಲ್ಲಿ ಪ್ರಕರಣ ನಡೀತು. ಅದರ ಕುರಿತು ಜನರಿಗೆ ಮತ್ತೊಂದು ಸಲ ಕನ್ಫರ್ಮ್ ಆಗಿದೆ, ಬಾಂಗ್ಲಾದೇಶದವರು ಒಂದಷ್ಟು ಮಂದಿ ರಕ್ಷಣೆ ಮಾಡ್ಕೋಬೇಕು, ಇದರ ಅರ್ಥ ತಮ್ಮ ವೋಟ್ ಬ್ಯಾಂಕನ್ನು ಹೆಚ್ಚಿಗೆ ಮಾಡ್ಕೋಬೇಕು ಅಂತೇಳಿ ಕಾಂಗ್ರೆಸ್ಸು ಯಾವ ರೀತಿ ಮಟ್ಟಕ್ಕೆ ರಾಜಕೀಯಕ್ಕೆ ಇಳಿದಿದೆ, ಅಥವಾ ಅದರ ಮುಂದುವರೆದ ಭಾಗವಾಗಿ, ಅಂದರೆ ಅದರ ಅಜೆಂಡಾದ ಭಾಗವಾಗಿ ಇವತ್ತು ಯಾವ ರೀತಿ ಹೊರಗೆ ಬಿತ್ತು ನೋಡಿ ಅದು ಪ್ರಕರಣ. ಅಲ್ಲ, ಬಾಂಗ್ಲಾದೇಶದ ಪ್ರಜೆಗಳು ಇವ್ರ ಮೇಲೆ ದೂರು ಕೊಟ್ಟರು ಅಂಥೇಳಿ ಬಾಂಗ್ಲಾದೇಶದ ಅಡ್ರೆಸ್ ಇದ್ದಂತಹ ಆ ದೂರಿನ ಪತ್ರವನ್ನು ಉಲ್ಲೇಖಿಸಿ ಇವ್ರ ಮೇಲೆ FIR ಹಾಕಿ ಒಂದು 4-5 ಕೇಸ್ ಹಾಕಿ ಇವ್ರನ್ನ ಒಳಗೆ ಹಾಕ್ತಾರೆ ಅಂತಂದರೆ ಅವರು ನ್ಯಾಯಾಧೀಶರು ಕೇಳಿದ್ರು. ಇವತ್ತು ಬಾಂಗ್ಲಾದೇಶದ ಅಡ್ರೆಸ್ ಇದೆ ಅವರು ಕೊಟ್ಟ ದೂರಿನಲ್ಲಿ, ಆ ಅಡ್ರೆಸ್ ಪ್ರಕಾರ ನೀವು ಹೆಂಗೆ ಅವ್ರನ್ನ ಅಂದರೆ ಅವ್ರ ಮೇಲೆ ಕೇಸ್ ಹಾಕಿ ಒಳಗೆ ಹಾಕಿದ್ರಿ ನೀವು, ಅವ್ರಿಗೆ ಹೆಂಗೆ ಇದಾಗ ಅದು ಹೆಂಗೆ ಕೇಸ್ ಸ್ಟ್ಯಾಂಡ್ ಆಗುತ್ತೆ? ತದನಂತರದಲ್ಲಿ ಭಾರತ ಸಂವಿಧಾನದಲ್ಲಿ ಆ ರೀತಿ ಅವಕಾಶ ಇದೆಯಾ? ಬೇರೆ ದೇಶದವರು ಕೊಟ್ಟ ದೂರಿನನ್ವೇ ನಮ್ಮ ದೇಶದ ನಾಗರಿಕರನ್ನೇ ಅರೆಸ್ಟ್ ಮಾಡಿ ಒಳಗೆ ಹಾಕುವಂತಹ ಅಥವಾ ಅವರನ್ನು ಬಂಧಿಸಿ ಒಳಗೆ ಹಾಕುವಂಥ ಕಾನೂನು ಇದೆಯಾ? ಅದರಲ್ಲೂ ದೇಶದ್ರೋಹಿಗಳಲ್ವ ಅವರು, ಬೇರೆ ಅಂದರೆ ಆ ಪಾಸ್ಪೋರ್ಟ್ ಎಲ್ಲ ಇಲ್ಲದೆ ಇಲ್ಲಿ ಬಂದಿರ್ತಾರೆ ಅನಧಿಕೃತವಾಗಿ. ಕೆಲವು ಏಜೆಂಟ್ರು ಇವರಿಗೆ ಆಧಾರ್ ಕಾರ್ಡು ಎಲ್ಲ ನಕಲಿ ಆಧಾರ್ ಕಾರ್ಡ್ ಎಲ್ಲ ಮಾಡಿಕೊಟ್ಟಿರ್ತಾರೆ, ಅವೆಲ್ಲ ಗೊತ್ತೇ ಇದೆ. ಅವೆಲ್ಲ ಪುನೀತ್ ಕೆರೆಹಳ್ಳಿ ಅವರು ಬಯಲಿಗೆಳೆದಿದ್ರು ಬೆಂಗಳೂರಿನಲ್ಲಿ. ತದನಂತರ ಅವ್ರ ಮೇಲೆ ಯಾವ ರೀತಿ ಕ್ರಮ ಕೈಗೊಂಡ್ರು, ಆಮೇಲೆ ಪೊಲೀಸ್ ಅವರನ್ನು ಕೂಡ ಕೆಲವೊಂದು ಬಂಧಿಸಲಾಯ್ತು, ಏನೇನೋ ದೊಡ್ಡ ಇದಾಗಿತ್ತು. ಅವರನ್ನು ಎಡಪಂಥೀಯರು ಮತ್ತು ಈ ಬುದ್ಧಿಜೀವಿಗಳೆಲ್ಲ ಪುನೀತ್ ಕೆರೆಹಳ್ಳಿ ಅವ್ರಿಗೇನು ಅಧಿಕಾರ ಇದೆ, ಪೊಲೀಸರ ಕೆಲಸವನ್ನು ಅವ್ರು ಯಾಕೆ ಮಾಡಬೇಕು ಅಂತೇಳಿ ಕೇಳಿದರು. ಎಲ್ಲ ಹಲವಾರು ಬೆಳವಣಿಗೆ ನಡೆದಿತ್ತು. ಈಗಾಗಲೇ ಬೆಂಗಳೂರಿನಲ್ಲಿ ಲಕ್ಷಾಂತರ ಜನ, ಬೆಂಗಳೂರು ಒಂದೇ ಅಲ್ಲ, ಚಿಕ್ಕಮಗಳೂರು, ಕೊಡಗು, ಆಮೇಲೆ ಮಂಗಳೂರಿನಲ್ಲೂ ಇದ್ದಾರೆ ಅಂತ ನಾನು ಮನೆಯೆಲ್ಲ ನೋಡ್ತಾ ಇದ್ದೆ. ಭಾಳಷ್ಟು ಕಡೆ ಅವರೆಲ್ಲ ಹಡ್ಕೊಂಡ್ಬಿಟ್ಟಿದ್ದಾರೆ. ಇದಕ್ಕೆ ಮೂಲ ಕಾರಣ ಅಂತಂದರೆ ಬಾಂಗ್ಲಾದೇಶದಿಂದ ಪಶ್ಚಿಮ ಬಂಗಾಳದಲ್ಲಿ ಏನು ವಾಸವಾಗಿದ್ರಲ್ಲ ಈ ಬಾಂಗ್ಲಾದೇಶಿ ವಲಸಿಗರು, ಅಲ್ಲಿ BJP ಬಂದ್ಬಿಡ್ತು ನೋಡಿ. ಮೇ 4ಕ್ಕೆ ಫಲಿತಾಂಶ ಬಂದ ನಂತರ ತೃಣಮೂಲ ಕಾಂಗ್ರೆಸ್ ಸರ್ಕಾರವಾಗಿ BJP ಸರ್ಕಾರ ಬಂತಲ್ಲ, ಆವಾಗಿಂದ ಅವರಿಗೆಲ್ಲ ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಸುವೇಂದ್ರ ಅಧಿಕಾರಿ ಮುಖ್ಯಮಂತ್ರಿ ಪಶ್ಚಿಮ ಬಂಗಾಳದ್ದು. ಅದಕ್ಕಾಗಿ ಅವರು ಕರ್ನಾಟಕ ಮತ್ತು ಕೇರಳದತ್ತ ವ್ಯಾಪಕವಾಗಿ ಬರ್ತಾ ಇದ್ದಾರೆ ಬಹಳಷ್ಟು ಸಂಖ್ಯೆಯಲ್ಲಿ ಅಂತ ಪ್ರತಾಪ್ ಸಿಂಹ ಅವರು ಕೂಡ ಪ್ರಸ್ತಾಪ ಮಾಡಿದರು ಸ್ವಲ್ಪ ದಿವಸಗಳ ಹಿಂದೆ. ಅದೆಲ್ಲ ಹೌದು ಅಂತ ಅನಿಸ್ತಾ ಇದೆ. ಈಗ ನೋಡಿ, ಅವ್ರೇನು ಸುಳ್ಳು ಹೇಳಿಲ್ಲ, ಕರೆಕ್ಟಾಗಿ ಆಧಾರ ಇಟ್ಕೊಂಡು ಹೇಳಿರ್ತಾರೆ. ಮತ್ತು ಇವರು ಕಾಂಗ್ರೆಸ್ ಅವ್ರು ಹೇಳ್ಬೋದು, ಕಾಂಗ್ರೆಸ್ ಅವ್ರು ಏನಂತಾರೆ ಸಮರ್ಥನೆ ಮಾಡ್ಕೋತಾರೆ. ನಮ್ಮ ಗೃಹ ಸಚಿವರೆಲ್ಲ ಕೇಂದ್ರದಲ್ಲಿ ಯಾರು ಸರ್ಕಾರ ಇದೆ, ರಾಮಲಿಂಗಾರೆಡ್ಡಿ ಅವರು ಒಂದು ಸಲ ಸಮರ್ಥನೆ ಮಾಡ್ಕೊಂಡಿದ್ರು, ನಂಗೆ ಗೊತ್ತಿದೆ. ಕೇಂದ್ರದಲ್ಲಿ ಯಾವ ಸರ್ಕಾರ ಇದೆ, ಕೇಂದ್ರ ಗೃಹ ಇಲಾಖೆ ಏನು ಕತ್ತೆ ಕಾಯ್ತಾ ಇದೆಯಾ, ಈ ರೀತಿ ಶಬ್ದನೂ ಯಾರೋ ಬಳಸಂಗಿದೆ ನನಗನ್ನಿಸೋ ಮಟ್ಟಿಗೆ. ಮೋಸ್ಟ್ಲಿ ಪ್ರಿಯಾಂಕ್ ಖರ್ಗೆ ಅವರು ಇರಬೇಕು, ಯಾವುದೋ ಒಂದು ವಿಷಯದಲ್ಲಿ ಕತ್ತೆ ಕಾಯ್ತಾ ಇದ್ದಾರೆ ಅಂತ ಕೇಳಿದ್ದು ನಂಗೆ ನೆನಪಿದೆ. ಒಟ್ಟಿನಲ್ಲಿ ಇವರು ಪ್ರಶ್ನೆ ಮಾಡಿದರು ಇವ್ರನ್ನ,
ಅಮಿತ್ ಶಾ ಅವರನ್ನು ಹಾಗೂ ಗೃಹ ಇಲಾಖೆಯನ್ನು ಪ್ರಶ್ನೆ ಮಾಡಿ ಅವ್ರು ತಡಿಬೇಕಪ್ಪ ವಿದೇಶಿ ವಲಸಿಗರನ್ನು, ನಮ್ಮ ಕೆಲಸ ಅಲ್ಲ ಅದು ಅಂತೇಳಿ ಈ ರೀತಿ ಹೇಳ್ಕೋತಾ ಒಂದು ಬದಿಯಿಂದ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಚಾಪೆಗಳಿಗೆ ತೂರಿದರೆ ನಾನು ರಂಗೋಲಿ ಕೆಳಗೆ ತೂರುತ್ತೇನೆ ಅಂತೇಳಿ PRCಯನ್ನು ಇಂಟ್ರೊಡ್ಯೂಸ್ ಮಾಡಿದರು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದವರು. ತದನಂತರ ಈಗ ಪೊಲೀಸರಿಗೆ ಈ ರೀತಿ ನಿರ್ದೇಶನ ಕೊಟ್ಟಿದ್ದಾರನ್ನೋ ಅಂಥೇಳಿ ಜನರು ಎಲ್ಲಿ ಬೇಕಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅಂದರೆ ಇವ್ರಿಗೇನು ಬೇಕು, ಇದರದ್ದು ರಾಜ್ಯದ ಭದ್ರತೆ ಬೇಕಾಗಿಲ್ಲ, ದೇಶದ ಭದ್ರತೆ ಸೆಕೆಂಡ್ರಿ ಆಯಿತು, ರಾಜ್ಯದ ಭದ್ರತೆ ಬೇಕಾಗಿಲ್ಲ. ತಮಗೆ ಒಂದಷ್ಟು 2028 ಅಥವಾ 2029 ನಮಗೊಂದಷ್ಟು ಓಟ್ ಸಿಗಲಿ, ನಮ್ಮ ಓಟನ್ನು ಹೆಂಗೆ ಹೆಚ್ಚಿಗೆ ಮಾಡ್ಕೊಳ್ಳೋದು. ಯಾಕಂತಂದರೆ ಈಗಾಗಲೇ ಕೆಲವು ಜನರು ಅದು ಬಿಡಿ, ಅದು ಹೇಳಿ ಉಪಯೋಗ ಇಲ್ಲ, ಚುನಾವಣೆ ಬಂದಾಗ ನೋಡ್ಕೊಳ್ಳೋಣ. ಆದರೆ ಇದು ಭಯಂಕರ ಡೇಂಜರಸ್ಸು. ಜಡ್ಜ್ ಅವರ ಅಭಿಪ್ರಾಯ ಪಟ್ಟಂಗೆ ಬಹಳ ನಿಮ್ಮ ಅಪೀಸ್ಮೆಂಟ್ ಪಾಲಿಟಿಕ್ಸನ್ನು ಬಿಡಿ ಅಂತೇಳಿ ಹೇಳ್ತಿದ್ದಾರೆ. ಅಂತಂದರೆ ಇವರಿನ್ನು ಯಾರು ಅಂದರೆ ಅವರು ಜಡ್ಜ್ ಸೂಚನೆ ಕೊಟ್ಟರು, ಅದು ಮುಂದಿನ ಕ್ರಮವನ್ನು ಜರುಗಿಸಿ ಅವರನ್ನು ಹೊರಗೆ ಹಾಕೋದು, ಅದನ್ನು ಮುಂದಿನ ನೀವು ಮಾಡಿ, ಇವರನ್ನು ಯಾಕೆ ನೀವು ಬಂಧಿಸಿದ್ದೀರ ಅಂತೇಳಿ ಇವ್ರನ್ನು ಸ್ಟೇ ಕೊಟ್ಟಿದೆ ಇವತ್ತು ಹೈಕೋರ್ಟು. ನೋಡಿರಿ, ಇವರು ರಾಜ್ಯ ಸರ್ಕಾರದ ಎಲ್ಲಿಗೆ ಬಂದು ನಿಂತಿದೆ ನೋಡಿರಿ. ಒಂದು ಬದಿಗೆ DK ಶಿವಕುಮಾರ್ ಅವರು ಸಂಪುಟ ವಿಸ್ತರಣೆ ಆಗಬೇಕು, ಅಂದರೆ ಪುನರ್ರಚನೆ ಅಂತೂ ಆಗಿದೆ, ವಿಸ್ತರಣೆ ಆಗಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರನ್ನು ದಾರಿಯನ್ನು ನೋಡ್ತಾ ಇದ್ದಾರೆ. 3-4 ದಿವಸದಿಂದ ಅವ್ರು ಸಿಗ್ತಾ ಇಲ್ಲಂತೆ. ಇವತ್ತೇನೋ ಕೆಲವೇನೋ ಹೇಳಿ ಭೇಟಿ ಆದರೂ ಅಥವಾ ಯಾರ್ದು ಮೂಲಕ ಸಂದೇಶ ಕಳಿಸಿದ್ರು, ಏನು ಕೊನೆಗೂ ಭೇಟಿಯಾಗಿಲ್ಲ ಅನ್ಸಂತದೆ. ಆದರೆ ಅಲ್ಲಿಂದ ಇಲ್ಲಿ ತನಕ ಪರಿಸ್ಥಿತಿ ಇದೆ. ಆಮೇಲೆ ಕಾವೇರಿದೊಂದು ಅದು ಭುಗಿಲೆದ್ದಿದೆ, ಎಲ್ಲ ಕಡೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನೀರಿಲ್ಲ ಅಂದರು, ಅದೇನೋ CCC ಮತ್ತು CDLM ಅಂದರೆ ಕಾವೇರಿ ನಿಯಂತ್ರಣ ಮಂಡಳಿ, ನೀರು ನಿರ್ವಹಣಾ ಮಂಡಳಿ ನೀರು ಬಿಡುವಂಥ ರಾಜ್ಯಕ್ಕೆ ಹೇಳಿದೆ ಅಂತೆ. ಅದಕ್ಕಾಗಿ ರಾಜ್ಯ ಜನರು, ಇವರು ಮಂಡ್ಯದ ಭಾಗದಲ್ಲಿ ಆಯಿತು, ಇಡೀ ಕರ್ನಾಟಕ ರಾಜ್ಯ ಜನರೆಲ್ಲ ಬೇಸರಗೊಂಡಿದ್ದಾರೆ, ಕುಪಿತಗೊಂಡಿದ್ದಾರೆ. ಯಾಕಂತಂದರೆ ಮಳೆ ಇಲ್ಲ, ಜಲಾಶಯದಲ್ಲಿ ನೀರಿಲ್ಲ. ತಮಿಳ್ನಾಡಿಗೆ ನೀರು ಬಿಟ್ಟರೆ ನಮ್ಮ ಬೆಂಗಳೂರಿನಾಗೆ ಕುಡಿಯುವ ನೀರು ಸಹಿತ ಸಿಗೋದಿಲ್ಲ ಅಂತೇಳಿ ಆಕ್ರೋಶಗೊಂಡು ಅದು ಇಷ್ಟೆಲ್ಲ ಸಮಸ್ಯೆಗಳಿವೆ. ಮುಖ್ಯಮಂತ್ರಿಗಳು ದೆಹಲಿ ಒಳಗೆ ಹೋಗಿ ಕುಂತಿದ್ದಾರೆ ಅಂತೇಳಿ ಎಲ್ಲ ಪ್ರತಿಭಟನೆ ಮಾಡ್ತಾಯಿದ್ರು. ಕನ್ನಡ ಪರ ಹೋರಾಟಗಾರರು, ವಿರೋಧ ಪಕ್ಷದವರು ಎಲ್ಲ ಹೋರಾಟ ಮಾಡ್ತಾಯಿದ್ರು, ನಾವು ನೋಡಿದ್ವಿ. ಆದರೆ ಇವೆಲ್ಲ ನಡೀತಾ ಇರುವಾಗಲೇ ಒಂದು ಬರಿಯಿಂದ ಈ ರೀತಿ ಇವರು ಕಾರ್ಯಸಾಧನೆ ಮಾಡ್ಕೋತಾ ಕೂತಿದ್ದಾರೆ ಇವರು ಕಾಂಗ್ರೆಸ್ನವ್ರು. ಏನು ನೋಡೋಣಪ್ಪ, ಇವ್ರಿಗೆ ಮಾತೆತ್ತರ ನಮ್ಮ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು RSS ಪ್ರಶ್ನೆ ಮಾಡ್ತಾರೆ. RSS ಪಾರದರ್ಶಕವಾಗಿದೆ, ಅದರ ಲೆಕ್ಕಪತ್ರಗಳು ಅವನ್ನೆಲ್ಲ ಲೆಕ್ಕ ಕೊಡಬೇಕು, ಅವರು ನೋಂದಣಿ ಮಾಡಿಸ್ಕೊಂಡಿದ್ದಾರೆ, ಅವರು ನಾನು ಬರೆದ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ ಅಂತಂದ್ರೆ ನನಗೆ ಹೆಂಗೆ ಪಡಿಬೇಕು ಅಂತ ಗೊತ್ತಿದೆ, ನಾನು ಇದನ್ನು ನಿಮ್ಮ ಮುಂದೆ ಬಹಿರಂಗವಾಗಿ ಹೇಳೋದಿಲ್ಲ ಅಂತ ನಿನ್ನೆ ಹೇಳಿದರು. ಮುಂದೇನೇನು ಮಾಡ್ತಾರೆ ನನಗೆ ಗೊತ್ತಂತ ಆ ರೀತಿ ಹೇಳಿಕೆ ಕೊಟ್ಟಿದ್ದರು. ಇರಿ ನಿಮ್ಗೆ ಮಾಡ್ತೇನೆ ಅನ್ನಂಗೆ ವಾರ್ನಿಂಗ್ ಕೊಟ್ಟಂಗಿತ್ತು RSSಗೆ. ಅದೇನೇ ಇರಲಿ, ಅವರು ಸ್ವಾತಂತ್ರ್ಯ ಹೊಂದಿದ್ದಾರೆ, ಕಾನೂನು ಪ್ರಕಾರ ಪ್ರಶ್ನಿಸುವ ಅಧಿಕಾರ ಅವರಿಗಿದೆ. ಅದೇ ರೀತಿ ವಿದೇಶಿ ಅಕ್ರಮ ವಲಸಿಗರನ್ನು ಪ್ರಶ್ನಿಸುವ ಹಕ್ಕು ಪ್ರತಿಯೊಬ್ಬ ಭಾರತೀಯನಿಗಿದೆ. ಆದರೆ ಅವರನ್ನು ಪೊಲೀಸರಿಗೆ ಹೇಳಿಕೊಟ್ಟು ಇಂಥವ್ರು ಇದ್ದಾರೆ ನೋಡಿ ಅಂತೇಳಿ ಅವ್ರು ಪೊಲೀಸರಿಗೆ ದೂರು ಕೊಟ್ಟಿದ್ದು, ಅವರು ಪೊಲೀಸರಿಗೆ ಹೆಲ್ಪೇ ಮಾಡಿದ್ದಾರೆ. ಒಂದು ರೀತಿ ಸರ್ಕಾರಕ್ಕೂ ಸಹಾಯ ಮಾಡ್ದಂಗೆ, ದೇಶದ ಪರವಾಗಿ ನಿಂತಂಗೆ ಇವರು ಮೋಸ್ಟ್ಲಿ ಡಾಕ್ಟರ್ ನಾಗೇಂದ್ರ ಅಂತ ಅನ್ಸುತ್ತೆ ಅವರು. ಆದರೆ ಅವ್ರ ವಿರುದ್ಧನೇ FIR ಹಾಕಿ ಒಂದು 4-5 ಸ್ಟ್ರಾಂಗ್ ಕೇಸ್ ಹಾಕಿ ಅವ್ರು ಹೊರಗೆ ಬಂದಿರಬಾರ್ದು. ಅವರು ಆ ರೀತಿ ಒಂದು 8-10 ವರ್ಷ ಜೈಲಲ್ಲಿ ಕೊಳೆವಂಗೆ ಮಾಡಿಬಿಟ್ರೆ ಮುಂದೆ ಯಾರು ಅವ್ರ ಈ ರೀತಿ ಹಿಡ್ಕೊಳ್ಲಿಕ್ಕೆ, ಅಂದರೆ ವಿದೇಶಿ ಪ್ರಜೆಗಳನ್ನು ಗುರುಸ್ಲಿಕ್ಕೆ ಯಾರು ಮುಂದೆ ಬರೋದಿಲ್ಲ. ಮುಂದೆ ಬರದೇ ಇದ್ದಂಗೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಹೊರಟಿತ್ತನೋ ಅಂತೇಳಿ ಎಲ್ಲರ ಒಂದು ಸಂಶಯವಾಗಿದೆ. ಆ ರೀತಿ ಮಾಡ್ತಾ ಬಂದಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಈ ನೋಡಿ PRC ನಾನು ನಿಮಗೆ ಹೇಳಿದೆ. ಆಮೇಲೆ SIR ಫಸ್ಟಿಗೆ ಯಾವ ರೀತಿಯಾಗಿತ್ತು, ಸಮುದಾಯ ಭವನದಲ್ಲಿ, ಮದರಾಸಗಳಲ್ಲಿ, ತದನಂತರ ಮಸೀದಿಗಳಲ್ಲಿ ಗುಂಪು ಕೂಡಿಸ್ಕೊಂಡು SIR ಮಾಡ್ತಾರೆ ಅಂತ ಬಹಳಷ್ಟು ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ತದನಂತರ ಚುನಾವಣಾ ಆಯೋಗ, ಕೇಂದ್ರ ಚುನಾವಣೆಗೆ ಮಧ್ಯಪ್ರವೇಶ ಮಾಡಿತು. ಕೆಲವೊಂದು ರೂಲ್ಸ್ಗಳನ್ನು, ಅಂದರೆ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲು ರಾಜ್ಯ ಚುನಾವಣಾ ಆಯೋಗಕ್ಕೆ ಸೂಚನೆ ಕೊಡ್ತು. SIR ಮುಂದುವರಿತು. ತದನಂತರ ಅಷ್ಟು ಅದ್ರ ವ್ಯಾಪಕವಾಗಿ ಅದರ ಕುರಿತು ಆಕ್ರೋಶಗಳು ವ್ಯಕ್ತವಾಗಿಲ್ಲ, ಅಥವಾ ಜನರನ್ನು ಮೋಸ್ಟ್ಲಿ ಕಂಪ್ಲೇಂಟ್ ಹೋದಂಗಿಲ್ಲ. ನಾವು ಮಾಡಿಸಿದ್ದೀವಿ SIR, ಆದರೂ ಇಲ್ಲೂ ಸಮುದಾಯ ಭವನದಲ್ಲೇ ಮಾಡಿದ್ದಾರೆ, ಇಲ್ಲೇನು ಮನೆಗೇನು ಬರಲಿಲ್ಲ. ಆದರೆ ಏನೋ ಒಂದು ಸ್ವಲ್ಪ ಆದರೂ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಮುಂದಿನ ದಿನಗಳಿಗೆ ಗೊತ್ತಾಗಬೇಕು. ಈಗಲೇ 80 ಚಿಲ್ಲರೆ ಲಕ್ಷವನ್ನು ಕೈ ಬಿಡ್ತಾರಂತೆ ಇದನ್ನು ಮತದಾರರ ಸಂಖ್ಯೆಯಲ್ಲಿ 84 ಲಕ್ಷನ 86 ಲಕ್ಷನ ಕಡಿತ ಆಗತ್ತಂತೆ. ಮುಂದೆ ನೋಡ್ಬೇಕು ಏನಾಗುತ್ತೆ. ಆದರೆ ಇದರಲ್ಲಿ ನನಗೆ ಅನಿಸಿದ್ದೇನಪ್ಪ ಅಂತಂದರೆ, ಪುನೀತ್ ಕೆರೆಹಳ್ಳಿ ಅವರಿಗೆ ಯಾವ ರೀತಿ ಮಾಡಿದ್ರಲ್ಲ ಆ ರೀತಿಯೇ ಇವರಿಗೂ ಡಾಕ್ಟರ್ ನಾಗೇಂದ್ರ ಅವರಿಗೂ ಮಾಡ್ಲಿಕ್ಕೆ ಹೊರಟಿದ್ರು ಅವರು. ಆದರೆ ಅವರು ನ್ಯಾಯಾಲಯಕ್ಕೆ ಹೋಗಿದ್ದರಿಂದ ಅವರಿಗೆ ಶಿಕ್ಷೆ, ಅಂದರೆ ಒಳಗೆ ಹೋಗೋದು, ಜೈಲು ಶಿಕ್ಷೆ ತಪ್ಪಿಸ್ದಂಗೆ ಆಗಿದೆ ಅಂತ ಅನಿಸುತ್ತೆ. ಅಂದರೆ ಮೂಲಭೂತ ಕರ್ತವ್ಯ ಅದು. ಯಾವುದೇ ಪ್ರಜೆ ಆದರೂ, ವಿದೇಶಿ ಪ್ರಜೆಯೊಬ್ಬ ಅಕ್ರಮವಾಗಿ ಇಲ್ಲಿ ವಾಸಿಸಿದ್ದಾರೆ ಅಂತಂದರೆ ಅವ್ರ ಕುರಿತು ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಡಬೇಕಂತ ಇದೆ, ರೂಲ್ಸೇ ಇದೆ. ಆ ರೀತಿ ರೂಲ್ಸ್ ಅನ್ನೋದಕ್ಕಿಂತ ಒಂದು ರೀತಿ ಪ್ರೋಟೋಕಾಲ್ ಇದೆ ಅಂತ ಅನಿಸುತ್ತೆ. ಅದು ತಪ್ಪಂತೂ ಅಲ್ಲ, ಏನೇ ಆಗಲಿ ಪ್ರೋಟೋಕಾಲ್ ಇಲ್ಲ ಅಂದರೂ ತಪ್ಪಲ್ಲ. ಆಮೇಲೆ ಮೂಲಭೂತ ಕರ್ತವ್ಯ ಅಂತ ಹೇಳ್ಬೋದು ನಾವು.
ಅಂದರೆ ಯಾಕಂತಂದರೆ ಇಲ್ಲಿದ್ದವರಿಗೆ ಸರಿಯಾಗಿ ಎಜುಕೇಷನ್ನು, ಮೂಲಭೂತ ಸೌಕರ್ಯಗಳು, ರೇಷನ್ಗಳು, ಇದು ಅವೆಲ್ಲ ರೇಷನ್ ಕಾರ್ಡ್ಗಳೆಲ್ಲರೂ ಸಿಗಲ್ಲ. ಅವೆಲ್ಲ ಬಿಡಿ, ಅವು ಹೇಳ್ತಾ ಹೋದ್ರೆ ಅಂದರೆ ಒಟ್ಟಿನಲ್ಲಿ ಒಂದೇ ಮಾತು ಹೇಳಬೇಕು ಅಂತಂದರೆ ಅಕ್ರಮ ವಲಸಿಗರು ಇರುವುದು ದೊಡ್ಡ ಅಕ್ರಮ. ನಮ್ಮ ಬೆಂಗಳೂರಿನಲ್ಲಾಯಿತು, ರಾಜ್ಯದ ಯಾವುದೇ ಭಾಗದಲ್ಲಾಯಿತು, ದೇಶದ ಯಾವುದೇ ಭಾಗದಲ್ಲಾಯಿತು. ಅವರನ್ನು ಪೊಲೀಸರ ಗಮನಕ್ಕೆ ತಂದು ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತಂದ್ರೆ ಉಲ್ಟಾ ಅವರು ಕೊಟ್ಟ ಕಂಪ್ಲೇಂಟ್ ಆಧಾರದ ಮೇಲೆ ಇವರನ್ನೇ ಒಳಗೆ ಹಾಕ್ತಾರೆ ಅಂತಂದರೆ ಪೊಲೀಸ್ ಇಲಾಖೆಗೆ ಯಾರು ಸೂಚನೆ ಕೊಟ್ಟರು? ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರಾ? ಗೃಹ ಸಚಿವರು ಸೂಚನೆ ಕೊಟ್ಟರಾ ಅಂತ ಸಂಶಯ ಬರೋದಿಲ್ವೇ? ಇನ್ನು ಎರಡನೇ ವಿಷಯ ಒಂದು ಸಣ್ಣ ಚಿಕ್ಕದಾಗಿ ಹೇಳಿ ಮುಗಿಸ್ಬಿಡ್ತೀನಿ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಯಾಕೆ ಮಾಡಿದ್ರಿ? ಕರ್ನಾಟಕದ ಸಂಸದರೊಬ್ಬರನ್ನು ಮಾಡಿದ್ರೆ ಚೆನ್ನಾಗಿತ್ತು, ಕನ್ನಡಿಗರಾಗ್ತಿದ್ರು ಅಂತಂದರು. ತದನಂತರ ಧರ್ಮೇಂದ್ರ ಪ್ರಧಾನ್ ಅವ್ರ ರೀತಿಯೇ ಇವರು ಪ್ರಹ್ಲಾದ್ ಜೋಶಿ ಅವರು RSS ಹಿನ್ನೆಲೆಯಿಂದ ABVP ಹಿನ್ನೆಲೆಯಿಂದ ಬಂದವರು. ಅವರು ದಲಿತರು, ಮಹಿಳೆಯರು ಯಾವ ರೀತಿ RSS ಗೌರವ ತೋರೋದಿಲ್ವೋ ಅದೇ ರೀತಿ ಇವರು ಗೌರವ ತೋರೋದಿಲ್ಲ ಅಂತಂದರು. ಅಂದರೆ ಸಿದ್ದರಾಮಯ್ಯನವರೇ ನೋಡಿ, ನಿಮ್ಮ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಆಡಳಿತ ಮಾಡ್ತು ಕೇಂದ್ರದಲ್ಲಿ ಅಂತ ಗೊತ್ತಿದ್ದು ನಿಮ್ಮ ಆಡಳಿತವನ್ನು ಕಂಡು ರೊಚ್ಚಿಗೆದ್ದೇ BJPಯನ್ನು ಕೇಂದ್ರದಲ್ಲಿ ಅಧಿಕಾರಕ್ಕೆ ತಂದಿದ್ದಾರೆ ಮತದಾರರು. ನಿಮಗೆ ಹೆಂಗೆ ಬೇಕೋ ಅಂತ ಅವರು ಮಾಡ್ಕೋತ ಹೋದರೆ ಅವರಿಗೂ ನಿಮಗೂ ಏನು ಫರಕ್ ಇರೋದಿಲ್ಲ. ಎರಡನೇದಾಗಿ ದಯವಿಟ್ಟು ನೀವು ರಾಜಕೀಯ ಸನ್ಯಾಸ ತೊಗೊಂಡಿದ್ದೀರೋ ಅಥವಾ ಚುನಾವಣೆಗೆ ನಿಲ್ಲೋದಿಲ್ಲ ಅಂತಂತೂ ಹೇಳಿದ್ರಿ. ನಿಮ್ಮ ಹೈಕಮಾಂಡ್ ಮೆಚ್ಚಲಿಕ್ಕೆ ಇನ್ನೂ ನೀವು ಯಾಕೆ ಆ ರೀತಿ ಎಜೆಂಡಾವನ್ನೆಲ್ಲ ತಂದು ಮುಂದಿಡ್ತಾ ಇದ್ದೀರಾ? ಮೊಘಲರ ಇತಿಹಾಸ, ಮೊಘಲರಂತೂ ಹೊರಗಿನವರಾದರು. ಅವ್ರ ಇತಿಹಾಸ ಕಿತ್ತೋಗಿದ್ರೆ ಏನಾಯಿತು? ನಮ್ಮ ದೇಶದ ರಾಜರ ಇತಿಹಾಸವನ್ನು, ಶೂರ ರಾಜರ ಇತಿಹಾಸವನ್ನು ಸೇರಿಸ್ತಾ ಇದ್ದಾರಲ್ಲ, ಅದಕ್ಕೆ ನೀವು ಹೆಮ್ಮೆ ಪಡಬೇಕಲ್ಲ. ಅದ್ರ ಬಿಟ್ಟು ಕೆಲವೊಂದು ಪ್ರಶ್ನೆಗಳು ಹೇಳ್ತೇವೆ. ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ ಇವರು ಸೈದ್ಧಾಂತಿಕ ಹೋರಾಟದಲ್ಲಿ ಯಾವುದೂ ಸಮಾಧಾನವನ್ನು ಪಟ್ಕೋತಾ ಇಲ್ಲ ಕಾಂಗ್ರೆಸ್ ನಾಯಕರು. ನೋಡೋಣ ಸ್ನೇಹಿತರೆ, ಮುಂದೆ ಏನಾಗುತ್ತೆ ನೋಡೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಒಂದೇ ಮಾತಾಡೋದು. ಪೂರ್ತಿ ವಿಡಿಯೋ ವೀಕ್ಷಣೆ ಮಾಡೋದಕ್ಕಾಗಿ ಧನ್ಯವಾದಗಳು. ಬಾಯ್ ತಪ್ಪಿನಿಂದ ಏನೋ ತಪ್ಪಾದ್ರೆ ಕ್ಷಮೆ ಇರಲಿ. ಬಾಯ್ ಸ್ನೇಹಿತರೆ.